ರಾಯಚೂರು ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಿರುವಂತ ಸಂದರ್ಭದಲ್ಲೇ ಕುಸಿದು ಬೀಳ್ತಾರೆ ಈ ವ್ಯಕ್ತಿ. ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಬಸವರಾಜ್, 46 ವಯಸ್ಸಿನ ಬಸವರಾಜ್ ಮೃತ ವ್ಯಕ್ತಿ ಅನ್ನೋದಾಗಿ ಗುರುತಿಸಲಾಗಿದೆ. ಮತ್ತೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವರದಿ ಆಗ್ತಾನೇ ಇದೆ. ರಣಕೇಕೆಯನ್ನ ಹಾಕ್ತಿವೆ. ರಾಯಚೂರು ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ ವ್ಯಕ್ತಿ. ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಬಸವರಾಜ್, 46 ವಯಸ್ಸು. ಖಾಸಗಿ ಕಂಪನಿಯಲ್ಲಿ ಕಳೆದ 4 ವರ್ಷದಿಂದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಬಸವರಾಜ್. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇವರೇ. ಏನೋ ಬಸವರಾಜ್ ಕಂಪನಿಯ ಸ್ನೇಹಿತರೊಂದಿಗೆ ರೆಸಾರ್ಟ್ಗೆ ಹೋಗಿದ್ದಂತ ಸಂದರ್ಭದಲ್ಲಿ ಘಟನೆ ಆಗಿದೆ. ನೋಡಿ ಹೇಗೆ ಕುಸಿದು ಬೀಳ್ತಾರೆ. ಆ ಸಂದರ್ಭದಲ್ಲಿ ಯಾರೋ ವಿಡಿಯೋನ ಮಾಡಿದಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ರು. ಸಂಭ್ರಮದ ಕ್ಷಣದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ರೆಸಾರ್ಟ್ನಲ್ಲಿ ಖುಷಿಯಿಂದ ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನ ಕಳೀತಾ ಇದ್ರು. ಆ ಸಂದರ್ಭದಲ್ಲಿ ಡ್ಯಾನ್ಸ್ ಆಗ್ತಿತ್ತು, ಖುಷಿಯಲ್ಲಿದ್ರು. ಏಕಾಏಕಿಯಾಗಿ ಕುಸಿದು ಬೀಳ್ತಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಆದರೆ ಪ್ರಯೋಜನ ಆಗಲ್ಲ, ಯಾಕಂದ್ರೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬೆಂಗಳೂರಿನಿಂದ ಇನ್ನು ಲಿಂಗಸಗೂರು ಅವರ ಸ್ವಗ್ರಾಮಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗ್ತಿದೆ. ಸದ್ಯ ಮೃತರಿಗೆ ಪತ್ನಿ, 2 ಮಕ್ಕಳು ಕೂಡ ಇರ್ತಾರೆ. 4 ವರ್ಷದಿಂದ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಿರ್ತಾರೆ. ಇಲ್ಲಿ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ನೋಡಿ ವಿಧಿ ಆಟ ಹೇಗಿರುತ್ತೆ ಅಂತ. ಹೃದಯಾಘಾತ ಎಲ್ಲಿ, ಯಾರಿಗೆ, ಯಾವಾಗ, ಹೇಗೆ ಬೇಕಾದರೂ ಆಗ್ಬೋದು. ಹಾಸನ ಆಯಿತು, ಇಡೀ ರಾಜ್ಯಾದ್ಯಂತ ಆಯಿತು ಸರಣಿ ಪ್ರಕರಣಗಳು. ಈಗಾಗಲೇ ಒಂದು ಸುತ್ತಿನ ಏನು ಯಾಕೆ ಕಾರಣ ಅನ್ನೋದು ಸರ್ಕಾರಕ್ಕೂ ಕೂಡ ಈಗಾಗಲೇ ಗೊತ್ತಾಗಿದೆ. ತನಿಖೆ ಏನು ಕಾರಣ ಇರ್ಬೋದು ಅನ್ನೋದಾಗಿ.